ಅಮ್ಮ ಅಪ್ಪ ಅವರು ಏನೋ ಮಾಡ್ತಾಳೆ ಅವಳು, ಏನೋ ಮಾಡ್ತಾಳೆ. ಅವತ್ತು ಕೂಡ ಅದೇ ಹೇಳಿದ್ ನಮ್ಗೆ ಟೀಸರ್ ರಿಲೀಸ್ ದಿನ, ಏನೋ ಮಾಡ್ತಾರೆ, ಟಚ್ ಎಲ್ಲ ಇದೆ ಅನ್ನೋ ಥರ ಅವ್ರು ಮಾತಾಡಿದ್ರು. ಸೊ ಅವರ ಬೆಂಬಲ ಹೇಗಿತ್ತು? ನೀವು ನಿರ್ಮಾಪಕ ಗೊತ್ತಿತ್ತು, ಮುಂಚೆ ಮನೇಲಿ ಮಾತಾಡ್ಕೋತಾ ಇದ್ವಿ ಏನಾದ್ರು ಮಾಡ್ಬೇಕು ಅದು ಇದು ಅಂತ. ಅದೇ ಗೊತ್ತು ಅವ್ರಿಗೂ ಎಲ್ಲ, ಇವಳು ಮಾಡ್ತಾಳೆ, ಮಗಂದೆಲ್ಲ ಹಿಂದೆ ಇವಳ್ದೆ ಅಂತ, ಅಂದರೆ ಸಪೋರ್ಟ್ ಕೊಡ್ತಾ ಇದ್ದೀವಲ್ಲ ಅಂತ. ಅವ್ರಿಗೇನು ಗೊತ್ತಿಲ್ಲ, ಬಟ್ ನಾನು ಮಾಡ್ತಿದ್ದೆ. ಬಟ್ ನನಗೊಂದು ಇತ್ತಲ್ಲ, ಹಂಗಾಗಿ ಇವ್ರನ್ನ ಆಯ್ಕೆ ಮಾಡಿದಾಗಲೂ ಎಲ್ಲ ನೋಡಿ, ಅಂದರೆ ಅವ್ರು ಏನು ಕೇಳಕ್ಕೆ ಬರಲ್ಲ, ಅದ್ರ ಬಗ್ಗೆ ಅವ್ರು ಡೀಪಾಗಿ ನೋಡೋಕ್ಕೆ ಹೋಗಲ್ಲ, ಮಾಡ್ತಾಳೆ ಅಂತ ಗೊತ್ತು. ಮಾಡೋ ಅಂತ ಅವ್ರದ್ದು ಬೆಂಬಲನೇ ಇದರಲ್ಲಿ ನನಗೆ. ನಾನು ಅವರಿಬ್ಬರೇ, ಅವ್ರ ಬೆಂಬಲ ಕೊಟ್ಟಿಲ್ಲ ಅಂದರೆ ನಾನು ಮಾಡೋಕ್ಕಾಗಲ್ಲ. ಫುಲ್ ತೋಟ ಎಲ್ಲ ಅವ್ರು ನೋಡ್ಕೊಳ್ತಿದ್ದು, ನಾನು ತೋಟದಲ್ಲಿ ಇನ್ವಾಲ್ವ್ ಆಗಿದ್ದು, ಮತ್ತು ಈ ಕಡೆ ಬರಬೇಕಲ್ಲ, ಏನು ಬರೋ ಕೆಲಸ ಕೊಟ್ಟೇ ಇಲ್ಲ. ಒಂದು ಆಫೀಸ್ ಮಾಡಿಕೊಟ್ಟೆ, ಅಲ್ಲಿ ನಾನಿದ್ದೆ, ಅದೊಂದು ಚೇಂಜ್ ಮಾಡಿಕೊಡುವಾಗ ಅದೊಂದು ಹೇಳಿದ್ರು. ಬಟ್ ನಾನು ಇನ್ನೊಬ್ಬ ನಮ್ಮ ಹುಡುಗ ಇದ್ದಾನೆ ರಾಜು, ನಾವೆಲ್ಲ ಸೇರಿ ನಮ್ಮದು ಸಾಮಾನೆಲ್ಲ ನಿಧಾನ ಕಾರಲ್ಲಿ ಶಿಫ್ಟ್ ಮಾಡ್ಕೊಂಡ್ವಿ. ಅಂದರೆ ಮೇನ್ ಥಿಂಗ್ಸ್ ಅಲ್ಲೇ ಬಿಟ್ಟಿದ್ದೀವಿ, ಕಾಟು ಗೀಟು ಎಲ್ಲ ಫರ್ನಿಚರ್, ಅಡುಗೆ ಸಾಮಾನು ಎಲ್ಲ, ಅಡುಗೆ ಮನೆ ಎಲ್ಲ ಸೆಟಪ್ ಅಲ್ಲೇ ಇದೆ. ಸುಮ್ಮನೆ ನಮ್ಗೆ ಏನು ಬೇಕೆಲ್ಲ ಎತ್ಕೊಂಡ್ವಿ. ಇವ್ರಿಗೆ ಗೊತ್ತಾಗ್ಬಾರ್ದಲ್ಲ, ಇವರು ಅಂದರೆ ನಂದು ಅಂದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಆಫೀಸು. ಆಮೇಲೆ ಇನ್ನೊಂದು ಏನಂದ್ರೆ, ಅಲ್ಲಿ ಅಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿಲ್ಲ, ನಾನು ಇರೋದು ಬಂದು ಹೋಗೋದು ಗೊತ್ತಿತ್ತು, ಸಿನಿಮಾ ಮಾಡ್ತಿದ್ದೀವಿ ಅಂತ ಅವ್ರಿಗೂ ಗೊತ್ತಿಲ್ಲ. ಅಂದರೆ ನಮ್ಮದೇ ಓನ್ ಅಪಾರ್ಟ್ಮೆಂಟು. ಸುಮ್ಮನೆ ಬೀಗ ಹಾಕ್ಬಿಟ್ಟಿರ್ತಾ ಇದ್ವಿ. ಆಮೇಲೆ ತುಂಬ ರೆಗ್ಯುಲರ್ ಓಡಾಡೋಕ್ಕೆ ಶುರು ಮಾಡಿದ್ವಿ. ಯಾವತ್ತೋ ಒಂದಿನ ಹೋಗ್ತಿದ್ದೆ. ಆಮೇಲೆ ಕೇಳಿದ್ರು, ನೀವೇನಲ್ಲಿ ಏನು ಕೇಳಕ್ಕೆ ಹೋಗ್ಬೇಡಿ, ನಾನು ಅವ್ರ ರಿಲೇಷನ್ ಅಂತ ಹೇಳ್ಬಿಡಿ ಅಂತ ಹೇಳಿದ್ದೆ ಅವ್ರಿಗೆ. ಅಷ್ಟೇ, ಜಾಸ್ತಿ ಡೈರೆಕ್ಟ್ರು ಅದೆಲ್ಲ ಅಂದರೆ ಟಿ ವಿ ಅವ್ರು ಹೋಗ್ಬಿಡ್ತೀರಾ, ಎಷ್ಟೊಂದು ಸಿನಿಮಾ ಮಾಡ್ತಾವ್ರಂತೆ, ಸಿನಿಮಾ ಮಾಡ್ತಾವ್ರಂತೆ. ಅದೇ ನಮ್ಗೆ ಸಣ್ಣದು ನಮ್ಗೆ ಇಂಟು ಸಿಗ್ಲಿಲ್ವಾ? ನಮ್ಮ ರಾಮು ಕೇಳ್ದ, ನಮ್ಮ ಗರುಡ ರಾಮು, ಆಮೇಲೆ ನಮ್ಮ ವಿನಯ್ ಅಂತ ಒಬ್ಬಿದ್ದಾನೆ, ಆ ದಿಂಬಿ ಸಿಗ್ತಾನೆ ಇದರಲ್ಲಿ. ನಾನು ಅಷ್ಟು ಕರೆಕ್ಟಾಗಿ ಅವ್ನು ನೋಡಿಲ್ಲ. ಪಿಕ್ಚರಲ್ಲಿ ಒಂದು ದಿಂಬಿಟ್ಬಿಟ್ಟು ಯಾರಿಗೋ ಸಾಯಿಸಕ್ಕೆ ಹೋಗ್ತಾನೆ. ಅವನ ಹೆಸರು ವಿನಯ್ ಅಂತ, ಕೆಂಪಗಿದ್ದಾನೆ, ಗೋಲ್ಡ್ ಫಿಂಚಲ್ಲ. ಅವನು ನಮ್ಮ ಮನೆ ಮಗನ ಥರನೇ. ಅವನು ಮೊನ್ನೆ ಏನಕ್ಕೋ ಮಾಡಿಬಿಟ್ಟು ಟೀಸರ್ ಎಲ್ಲ ನೋಡಿದಾಗ ಮಾಡ್ಬಿಟ್ಟು, ಅಲ್ಲಮ್ಮ ನಮ್ಮ ಅಣ್ಣ ಎಲ್ಲೆಲ್ಲಿ ಒಂದು ಹುಳ ಬಿದ್ದೋದ್ರು ಗೊತ್ತಾಗುತ್ತೆ, ಅಷ್ಟು ಬುದ್ಧಿವಂತರು. ಅವ್ರಿಗೆ ಗೊತ್ತಿಲ್ದಂಗೆ ಸಿನಿಮಾ ಮುಗಿಸಿದ್ದೀರಾ, ಏನಮ್ಮ ನಿಮ್ಮ ಟ್ಯಾಲೆಂಟು ಅಂತ. ಅಂದರೆ ಉದ್ದೇಶ ಇಷ್ಟೇ, ಸುಮ್ಮನೆ ಯಶಕ್ಕೆ ತೊಂದರೆ ಆಗಬಾರ್ದು ಅಂತ. ಈಗಲೇ ಕರ್ಕೊಬನ್ನಿ ಅಂತ ಕೂತಿದ್ದೀರ, ಆಮೇಲೆ ಬೈತಾನೆ ದಿನ. ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ದ, ಇವತ್ತು ಚೇಂಜ್ ಆಯಿತು ಇಂಟರ್ವ್ಯೂ ಎಲ್ಲ. ಅವ್ರು ನಾನು ಬೈದ್ರು ಕೇಳಲ್ಲ, ಚೆನ್ನಾಗಿ ಮಾತಾಡಿದ್ರು ಕೇಳಲ್ಲ, ನಮ್ಮಮ್ಮ ಏನೋ ಮಾತಾಡ್ಕೊಳ್ಳಿ ಅಂತ ಅಭ್ಯಾಸ ಆಗ್ಬಿಟ್ಟಿದ್ದಾನೆ. ಬಟ್ ಗೊತ್ತು ನಮ್ಮಮ್ಮ ಮೇಂಟೈನ್ ಮಾಡ್ತಾರೆ. ಮ್ಯಾಮ್ ತುಂಬಾ ನಿಮ್ಮ ಹಾದಿ ಇದೆಯಲ್ಲ ಒಂಥರ ಸ್ಪೂರ್ತಿ, ಅಷ್ಟು ಈಸಿ ಇಲ್ಲ. ಅಲ್ಲಿ ಬರಲ್ಲ, ಅವ್ರನ್ನು ಕೇಳಲ್ಲ, ನಾನು ಕೇಳಲ್ಲ ಅಂತ ಹೇಳಿ ಕೇಳಲ್ಲ. ನಂದಾರಿಗೆ ಬಂದೆ, ನನ್ನ ಫಾಲೋ ಮಾಡು. ನಿಮ್ಮ ಲೈಫ್ ನಾನು ಮಾತು ಕೊಟ್ಟಿದ್ದೀನಿ, ಅವ್ರ ಬಗ್ಗೆ ಕೇಳಲ್ಲ. ಇದೆಲ್ಲ ಬಿಡು, ನಮ್ಮ ಹುಡುಗರಿಗೆ ಹೊಸದಾಗಿ ಬಂದವ್ರೆ. ನಾವು ಬೆಂಗಳೂರಿಗೆ ಬಂದಾಗ ನಮ್ಮ ಕತೆಗಳೆಲ್ಲ ಹೇಳ್ಬಿಡ್ತೀನಿ, ಅವಾಗ ನೀನು ನನ್ನ ಬಗ್ಗೆ ಬರೀವ. ಯಾವ್ದೊಂದು ಎರಡು ಮಾತಾಡಿ ಮ್ಯಾಮ್, ಏನಾದ್ರು ಒಂದು ಮನಸ್ಸಲ್ಲಿ ಉಳಿಯುವಂತ ವಿಚಾರ ದಯವಿಟ್ಟು ಶೇರ್ ಮಾಡಿ. ಬೆಂಗಳೂರಿಗೆ ಬಂದಾಗ ನಮಗೆ ಎಂತೆಂಥ ಜನ ಎದುರಿಸಿದ್ರು, ನಾವು ಅವತ್ತೇ ಬಗ್ಗಿಲ್ಲ. ಇವತ್ತು ಬಗ್ತೀವಿ. ಇವತ್ತು ಮರ ಆಗಿ ಬೆಳೆದವನೇ ನನ್ನ ಮಗ. ಅವತ್ತು ಯಾರ್ದು ಪಿಲ್ಲರ್ ಇಲ್ಲ, ಒಂದು ಏನೂ ಇಲ್ಲ. ನಿನಗಿದ್ರೆ ನೀನ್ ಯಾರು ಎದುರ್ಸಕ್ಕಾಗಲ್ಲ, ನಿನ್ನ ಒಳಗಿರ್ಬೇಕದು. ನಾನು ಯಾವ್ದೊಂದು ರೀಲ್ಸ್ ನೋಡ್ತಿದ್ದೆ, ಪ್ರತಿಯೊಬ್ರು ಕೂಡ ಈಗ ಅಮ್ಮನ ಇಟ್ಕೊಂಡು, ಅಮ್ಮನ ಮಾತಾಡೋ ರೀತಿ ಅದನ್ನೆಲ್ಲ ಇಟ್ಕೊಂಡು ಹಂಗ್ ಮಾತಾಡ್ಬೇಕು. ಒಂದು ಫೈರ್ ಅಂತಾನೆ ಹೆಸರು ಇಟ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಯಾವ್ದೋ ಒಂದು ಹೆಸರು ಬೇರೆ ಪುಷ್ಪ ಅಲ್ಲ, ಅದಕ್ಕೇನೆ ಪುಷ್ಪ ಅಲ್ಲ ಫೈರ್ ಅಂತಾನೆ. ನಿಮ್ಮ ಜೀವನ ಎರಡು ಯಾವ್ದಾರು ಒಂದು ಯಾರು ಅನ್ಕೊಳ್ಳಲ್ಲ. ನೀವು ಕೇಳಮ್ಮ, ಹಂಗೆ ಹೇಳಕ್ ಹೋದ್ರೆ ನೀನ್ ನನಗೆ ತುಂಬಾ ಎಪಿಸೋಡಿಗೆ ದುಡ್ಡು ಕೊಟ್ಟು ಮಾಡ್ಕೋಬೇಕು. ಹಂಗೆ ಮಾಡ್ಕೊಳಕ್ ನೋಡ್ತಾ ಇದೀಯಾ? ನಿನಗೊಂದಷ್ಟು ದುಡ್ಡು ಕೊಡು, ಫುಲ್ ಎಪಿಸೋಡ್ ದೊಡ್ಡದಾಗ ಆಗ್ಬಿಡ್ಬೇಕು ನಿಂಗೆ, ಇಡೀ ಇಂಡಿಯಾ ನೋಡ್ಬೇಕು ಹಂಗೆ ಕೊಡ್ತೀನಿ ಇಂಟರ್ವ್ಯೂ. ಫಸ್ಟ್ ನಮ್ಮ ಹುಡುಗರೆಲ್ಲ ನಿಲ್ಸು, ನಮ್ಮ ಸಿನಿಮಾ ಮಾಡಿದ್ಕೆ ಅವ್ರಿಗೊಂದು ಲೈಫ್ ಸೆಟ್ಲು. ಹಂಗೆ ಅಂದ್ಬಿಟ್ರೆ ತಪ್ಪು ತಿಳ್ಕೊಬೇಡಪ್ಪ. ಒಟ್ಟಿನಲ್ಲಿ ಎಲ್ರಿಗೂ, ಈಗ ನಮ್ಮ ಯಶ್ ಏನಾದ್ರು ಮಾಡಿದ್ರೆ ಅವನು ನನಗೂ ಎಷ್ಟಕ್ಕೆ ಕಾಂಪಿಟೇಷನ್, ಈಗ ಬೇರೆಯವ್ರಿಗಲ್ಲ. ನನಗಂತಿದ್ದೆ ನೀನೇನ್ ಮಾಡಿದ್ಯಾ ಅಲ್ಲಿ, ಯಾವ್ದು ಮಾಡಿದ್? ನಾನು ಪ್ರತಿಯೊಂದು ನೋಡ್ಬಿಟ್ಟು ತಪ್ಪು ಹೇಳೋದು ಪಿಕ್ಚರಲ್ಲಿ, ಇದಕ್ಕೆ ಸರಿಯಾಗಿ ಮಾಡಿಲ್ಲ, ಇದಕ್ಕೆ ಡ್ಯಾನ್ಸರ್ ಬೇಕಿತ್ತು, ಇದಕ್ಕೆ ಬಟ್ಟೆ ಚೆನ್ನಾಗಿ ಹಾಕ. ನಮ್ಮ ರಾಧಿಕಾಗೂ ಒಂದು ಸೀರೆ ಕೊಟ್ಟಿದ್ದಾರೆ ರಾಮಚಾರಿಲಿ, ಆ ಚೆಕ್ಸು ನನಗೆ ಇಷ್ಟನೇ ಆಗ್ಲಿಲ್ಲ. ಯಾರದು ಸೀರೆ ಕೊಟ್ಟಿರೋದು? ಒಳ್ಳೆ ಸೀರೆ ಕೊಡಕ್ಕಾಗಿಲ್ವಾ ಅಂತ. ಏನ್ ನೀನ್ ಸೊಸೆ ಅಂತ ಅಲ್ಲಿ ಕೊಟ್ಬಿಡ್ತಾರೆ ಹೋಗಿ ಅಂತ ಅವನ್ ನನಗೆ ಖಾಲಿ ಎಳಿಯೋದು. ಏನ್ ನೀನ್ ಸೊಸೆ ಅಂದ್ಬಿಟ್ಟು ಹೋಗಿ ಅಂಗಡಿಲಿ ಹೋಗಿ ದೊಡ್ಡ ತರ್ತಾರೆ, ಯಾರೋ ಕಾಸ್ಟ್ಯೂಮರ್ ಮಾಡಿ ಅವ್ರು ಬಿಡಮ್ಮ ಅಂತ. ಬಟ್ ಹಂಗೆ ನಾನು ಸಣ್ಣದು ಅಬ್ಸರ್ವ್ ಮಾಡ್ತೀನಿ. ಆ ಥರ ಒಂದು ಅಬ್ಸರ್ವೇಷನ್ ಇರೋದ್ರಿಂದನೇ ನಮಗೆ ಟೇಸ್ಟು. ನಮ್ಮ ಸಿನಿಮಲ್ಲಿ ನಮ್ಮ ಕಾವಿಂಗೆ ಒಳ್ಳೆ ಡ್ರೆಸ್ ಕೊಟ್ಟಿದ್ದಾರೆ. ನಮ್ಮ ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಬಟ್ ಇವ್ರು ಪರ್ಚೇಸ್ಗೆಲ್ಲ ಹೋಗುವಾಗ ನನ್ನ ಹತ್ರ ಮನಿ ಎಲ್ಲ ತಗೊಂಡೋಗಿ ಮಾಡ್ಕೊ ಬಂದವ್ರೆ. ನಾನು ಸಿನಿಮಾಲಿ ಅಬ್ಸರ್ವ್ ಮಾಡಿದಾಗ ಡ್ರೆಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ.